ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶ್ರೀ ಮಾತೆಯವರದ್ದು ಭಕ್ತಿ ಭಾವಭರಿತ ಜೀವಂತ ಪೂಜೆ. ಮಾತಾಜಿ ತ್ಯಾಗಮಯಿ ಶ್ರೀ ಮಾತೆ ಶಾರದಾ ದೇವಿಯವರು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮಾಡ್ತಾ ಇದ್ದ ಪೂಜೆಯು ಭಕ್ತಿ ಭಾವಭರಿತ ಸಾಕ್ಷಾತ್ ಜೀವಂತ ಪೂಜೆಯಾಗಿತ್ತು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಹೇಳಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಸ್ವಾಮಿ ಆತ್ಮಾನಂದಜಿ ಅವರ ಸ್ಮೃತಿಗಳು ಹಾಗೂ ಸ್ವಾಮಿ ಅಸಿಮಾನಂದರು ಬರೆದ ಶ್ರೀಮಾತೆಯವರು ಹೇಗೆ ಪೂಜಿಸ್ತಾ ಇದ್ರು ಎಂಬ ಲೇಖನದ ಕುರಿತು ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡಿದರು. ಈ ಸತ್ಸಂಗದ ಆರಂಭದಲ್ಲಿ ಯತೀಶಂ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ವಿಶೇಷ ಭಜನೆ, ದಿವ್ಯತ್ರೆಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ್, ಮಂಜುಳಮ್ಮ, ಕವಿತಾ ವೆಂಕಟೇಶ್, ಚನ್ನಕೇಶವ, ಗೀತಾ ವೆಂಕಟೇಶ್, ಸಿಎಸ್ ಭಾರತಿ, ಕಾವೇರಿ ಸುರೇಶ್, ಸುನೀತಾ, ಮಾನ್ಯ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ನಾನು ಅಂದರೆ ಸ್ವಾಮಿ ಅಸಿಮಾನಂದರು, ನಾನು ಭಾರತದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ್ದೇನೆ. ಅನೇಕ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಕೆಲವು ದಿನಗಳು ವಾಸಿಸಿದ್ದೇನೆ. ಅದರಲ್ಲಿ ಪೂಜೆಯನ್ನು ಒಂದು ರೂಟೀನ್ ಅಂತ ಮಾಡ್ತಾರೆ, ಮತ್ತು ಮೆಕ್ಯಾನಿಕಲ್ ಭಾವದಿಂದ, ಯಾಂತ್ರಿಕ ಭಾವದಿಂದ ಮಾಡ್ತಾರೆ. ಆದರೆ ಶ್ರೀಮಾತೆಯವರ ಪೂಜೆ ಮಾತ್ರ ಅತ್ಯಂತ ಜೀವಂತವಾಗಿತ್ತು. ಶ್ರೀಮಾತೆಯವರು ನಸುಕಿನಲ್ಲಿ ಬೇಗ ಎದ್ದು ಬಿಡ್ತಾ ಇದ್ರು. ಎದ್ದು ಅವರು ಪ್ರಾರ್ಥನೆಗಳನ್ನು ಮುಗಿಸಿ ಶ್ರೀರಾಮಕೃಷ್ಣರನ್ನು ಮಲಗಿಸುವ ಒಂದು ಪೆಟ್ಟಿಗೆ ಬಾಕ್ಸ್, ಪೆಟ್ಟಿಗೆ ಒಳಗೆ ಹಾಸಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಅತ್ಯಂತ ಪ್ರೀತಿಯಿಂದ ಅವರು ಸಾಕ್ಷಾತ್ತಾಗಿ ಅಲ್ಲಿ ಇದ್ದಾರೆ ಅನ್ನುವ ಭಾವದಿಂದ ಮಲಗಿರುವ ರಾಮಕೃಷ್ಣರನ್ನು ಎಬ್ಬಿಸಿ ಪೂಜೆಯ ಆಸನ ಪೀಠದ ಮೇಲೆ ಕೂರಿಸ್ತಾ ಇದ್ರು. ಆಮೇಲೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಒಂದು ಒಂದೇ ಬಟ್ಟೆಯಿಂದ ಮೇಲಿನಿಂದ ಕೆಳಮುಖವಾಗಿ ಬಹಳ ಮೃದುವಾಗಿ ಕೋಮಲವಾಗಿ ಒರೆಸ್ತಾರೆ. ಎಲ್ಲಿ ನಾವು ಹೆಚ್ಚು ಒತ್ತಿ ಒರೆಸಿದ್ರೆ ಅವರಿಗೆ ನೋವಾದರೆ ಹೇಗೆ ಅನ್ನುವ ಭಾವದಿಂದ ಕೋಮಲವಾಗಿ ಒರೆಸ್ತಾರೆ. ಶ್ರೀರಾಮಕೃಷ್ಣರ ಶರೀರ ಬಹಳ ಮೃದುವಾಗಿತ್ತು. ಅವರು ಎಷ್ಟು ಮೃದುವಾಗಿತ್ತು ಅನ್ನೋದಕ್ಕೆ ಅವರು ಒಂದ್ಸಲ ರುಚಿಯನ್ನು ಪೂರಿಯನ್ನು ತುಂಡು ಮಾಡುವಾಗ ಅವರು ಕೈಗೆ ಗಾಯವಾಗಿರುತ್ತದೆ. ಪೂರಿ ತುಂಡು ಮಾಡುವಾಗ ಗಾಯ ಆಗುವಂಥದ್ದೇನಿದೆ, ಆದರೆ ರಾಮಕೃಷ್ಣರ ಕೈ ಅಷ್ಟು ಕೋಮಲವಾಗಿದ್ದಂತೆ. ನೀವು ಯಾವ ಕಾರಣಕ್ಕೂ ಸುಳ್ಳು ಮಾತನಾಡಬಾರದು, ಇನ್ನೊಬ್ಬರಿಗೆ ನೋವುಂಟು ಮಾಡುವಂತೆ ಮಾತನಾಡಬಾರದು. ಎಲ್ಲರ ಜೊತೆ ಆತ್ಮೀಯವಾಗಿ ಪ್ರೀತಿಯಿಂದ ಇರಬೇಕು. ಹೀಗೆ ಸ್ವಾಮಿ ವಿಜ್ಞಾನಾನಂದಜಿಯವರು ಕೆಲವು ಸೂಚನೆಗಳನ್ನು ಕೊಟ್ಟರಿಗೆ ಅಲ್ಲಿ ಸೇರಿರುವ ಎಲ್ಲರಿಗೂ ಮಂತ್ರದೀಕ್ಷೆಯನ್ನು ಕೊಟ್ಟರು. ಮಂತ್ರದೀಕ್ಷೆ ಆದಮೇಲೆ ಸ್ವಾಮಿ ಆತ್ಮಸ್ಥಾನಂದಜಿಯವರು ಸ್ವಾಮಿ ವಿಜ್ಞಾನಾನಂದರ ಹತ್ರ ಹೋಗಿ ಹೇಳ್ತಾರೆ, ಸ್ವಾಮೀಜಿ, ನೀವು ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಿದವರು,
ಶ್ರೀರಾಮನ